ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಹಳ ಜನ ಕಮೆಂಟ್ಸಲ್ಲಿ ಸರ್ LB3 ಕನ್ನಡ ಸಿಗ್ತಾ ಇಲ್ಲ, LB ಅದು ಸಿಗ್ತಾ ಇಲ್ಲ, ಇದು ಸಿಗ್ತಾ ಇಲ್ಲ ಅಂತ ಇದ್ದೀರಾ. ಎಕ್ಸ್ಟ್ರೀಮ್ಲಿ ಐ ಆಮ್ ಸಾರಿ ಮಾಡಿ ಚಾನಲ್ ಅಪ್ಲೋಡೇ ಮಾಡಿಲ್ಲ ನಾನು, ಆಯಿತಾ. ಎಷ್ಟೋ ಸಬ್ಜೆಕ್ಟು 3 LB3 2 ಹಾಗಾಗಿ ನಿಮ್ಗೆ ಸಿಕ್ಕಿಲ್ಲ. ಕ್ಷಮಿಸಿ, ಯಾವುದೆಲ್ಲ ಅಪ್ಲೋಡ್ ಮಾಡಿಲ್ವೋ ಎಲ್ಲದೂ ಕೂಡ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಧನ್ಯವಾದಗಳು. 95% ಕಾಲೇಜ್ಗಳು LBA ಟೆಸ್ಟನ್ನೇ ಮಾಡಿಲ್ಲ, ಈಗ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಗೌರ್ಮೆಂಟ್ ವತಿಯಿಂದ ಪ್ರೆಸರ್ ಹಾಕಿದ್ದಾರೆ, ಕಂಪಲ್ಸರಿಯಾಗಿ ಇನ್ಸ್ಪೆಕ್ಷನಿಗೆ ಬರ್ತಾರೆ, ಅದನ್ನು ಚೆಕ್ ಮಾಡ್ತೀವಿ ಅಂತ. ಹಾಗಾಗಿ ತಾವುಗಳು ಕೂಡ ಈ ಒಂದು ಕ್ವಶನ್ ಪೇಪರನ್ನು ರೆಡಿಯಾಗಿ ಬನ್ನಿ. ಘಟಕ ಪರೀಕ್ಷೆ 3 ಜುಲೈ 2026 ನಡೆಯಬೇಕಿತ್ತು, ಆದರೆ ಈಗಾಗಲೇ ಆಗಸ್ಟ್ನಲ್ಲಿ ಮಾಡ್ತಾರೆ. ಯಾವ ಪಾಠದ ಮೇಲೆ ನಿಮಗೆ ಈ LBA ಟೆಸ್ಟ್ ನಡೆಯುತ್ತೆ ಅಂತ ನೋಡೋಣ. ಮೊದಲು ಯಾವ ಸಬ್ಜೆಕ್ಟು, ಯಾವ ಒಂದು ವಿಷಯ, ಹೌದಲ್ವಾ? ವಿಷಯ ಯಾವುದಾಗಿರುತ್ತೆ? ಕನ್ನಡ ಆಗಿರುತ್ತೆ. ದ್ವಿತೀಯ PUC ಮಕ್ಕಳಿಗೆ 30 ಅಂಕದ ಈ LBA ಟೆಸ್ಟು 3 ಆಗಿ ಇರುತ್ತೆ. ಹಾಗಿದ್ರೆ ಯಾವ ಪದ್ಯ ಇದೆ, ಯಾವ ಪಾಠಗಳು ಇದ್ದಾವೆ ಅಂತ ನೋಡೋಣ. ಪಗೆಯಂ ಬಾಲಕನೆಂಬರೆ ಅನ್ನುವಂತಹ ಪದ್ಯ ಇದೆ, ಹಾಗೂ ವಾಲ್ಫೈರ್ ದುರಂತ ಇದೆ, ಅಭಿವೃದ್ಧಿ ತಂದ ದುರಂತ ಅದೇ ಅದು, ಕೃಷ್ಣೇಗೌಡರ ಆನೆ. ಈ ಅಧ್ಯಾಯ 2, ಅಧ್ಯಾಯ 1 LB2 ನಲ್ಲಿ ಇತ್ತು. ಧನ್ಯವಾದಗಳು. ಹಾಗಿದ್ರೆ ಬನ್ನಿ, ಈ ಕ್ವಶನ್ ಪೇಪರನ್ನು ನಾವೀಗ ನೋಡ್ತಾ ಹೋಗೋಣ. ಪಟ ಅಂತ ಕೀ ಆನ್ಸರ್ಗಳನ್ನು ಕೂಡ ನೋಡ್ತಾ ಹೋಗೋಣ. ದೀಸ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್ ಆಲ್ಸೋ, ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ ಆಲ್ಸೋ. ಈಗ ಆರಾಮಾಗಿ ಮಾಡೋಣ, ಅರ್ಜೆಂಟ್ ಬೇಡ. ಇಂತಹ ಸಮಯದಲ್ಲಿ ಮಳೆ ಬಂದರೆ ಪ್ರಯೋಜನವಿಲ್ಲ, ಹೀಗೆ ಹೇಳಿ, ಹೌದಲ್ವಾ? ಯಾರು? ಪೈರು ಒಣಗಿದ ಮೇಲೆ ಅಂತ. ಯಾವ ಸಮಯದಲ್ಲಿ ಮಳೆ ಬಂದರೆ ಪ್ರಯೋಜನವಿಲ್ಲ ಮಕ್ಕಳೇ, ಹೇಳಿ ನೋಡೋಣ. ಆಪ್ಷನ್ ಬಿ ಇದೆ ಅಲ್ವಾ, ಪೈರು ಒಣಗಿದ ಮೇಲೆ ಮಳೆ ಬಂದರೆ ಪ್ರಯೋಜನವಿಲ್ಲ ಅಂತ. ಕ್ವಶನ್ ನಂಬರ್ 2, ಇದಕ್ಕೆ ರೈಟ್ ಆನ್ಸರ್ ಬಂದು ಸಾಮರ್ಥ್ಯ ಇರುವವರು ಜವಾಬ್ದಾರಿ ಹೊಂದಬೇಕು. ಸಾಮರ್ಥ್ಯ ಇರುವವರು ಜವಾಬ್ದಾರಿಯನ್ನು ಹೊಂದಬೇಕು ಅನ್ನುವಂಥದ್ದು ಇದಕ್ಕೆ ಅರ್ಥ ಆಗಿರುತ್ತೆ. ಕ್ಲಿಯರ್? ಹಾಗಿದ್ರೆ 3ನೆಯ ಕ್ವಶನ್, ರಾಜನಾಗಲು ಯಾವುದನ್ನು ತೊರೆದಿರಬೇಕು ಅಂತ ಇಲ್ಲಿ ಒಂದು ಪ್ರಶ್ನೆ ಇದೆ, ಆಯಿತಾ. ರಾಜನಾಗಲು ಒಬ್ಬ ಅಂದರೆ ರಾಜನಾಗಬೇಕು ಅಂದರೆ ಎದನ್ನು ತೊರೆಯಬೇಕು ಅಂದರೆ ಅವನ ಕೋಪವನ್ನು ತೊರೆಯಬೇಕು. ಇದೇ ಉತ್ತರ ಆಗಿರುತ್ತೆ. ಕೋಪವನ್ನು ಬಿಡಬೇಕು ಅಂತ, ತೊರೆಯಬೇಕು ಅಂದರೆ ಬಿಡಬೇಕು ಅಂತ. ಕಾರ್ವೇರ್ ಮಾರ್ಷ್ ಇದರ ಮೇಲೆ ಕುಳಿತು ವಾಲ್ಫೈರ್ ಕಾಡಿಗೆ ಬಂದನು ಅಂತ ಇದೆ. 4ನೆಯ ಪ್ರಶ್ನೆಗೆ ಅದು ಸರಿಯಾದ ಉತ್ತರ, ಕುದುರೆಯ ಮೇಲೆ ಕುಳಿತುಕೊಂಡು ಬಂದನು ಅಂತ. ಕ್ವಶನ್ ನಂಬರ್ 5, ವಾಲ್ಫೈರ್ ಅಭಿವೃದ್ಧಿ ತಂದ ದುರಂತ ಗದ್ಯದಲ್ಲಿ ಲೇಖಕರ ಪ್ರಕಾರ ಮುಂದಿನ ಜನಾಂಗಕ್ಕೆ ಇವುಗಳನ್ನು ಬಿಟ್ಟು ಹೋಗುವುದು ನಮ್ಮೆಲ್ಲರ ಛಲವಾಗಬೇಕು ಅಂತ ಪ್ರಶ್ನೆ ಇದೆ. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು, ಪರಿಶುದ್ಧವಾದ ನೀರನ್ನು ನಾವು ಫ್ಯೂಚರ್ ಜನ್ರೇಷನಿಗೆ ಬಿಟ್ಟು ಹೋಗಬೇಕು, ಹೌದಲ್ವಾ? ಮಲಿನಗೊಳ್ಳದ ಗಾಳಿ ಅಂತ ಹೇಳಿದರೆ ಪ್ಯೂರ್ ಏರನ್ನು ಅವರಿಗೆ ಕೊಟ್ಟು ಹೋಗಬೇಕು. ನೆಕ್ಸ್ಟ್, ನೀಲಿ ಆಕಾಶ ಅಂತ ಇದೆ, ಬ್ಲೂ ಸ್ಕೈ ಕೂಡ ಬಿಟ್ಟು ಹೋಗಬೇಕು. ಸ್ವಚ್ಛ ಸಮುದ್ರ ಅಂತ ಇದೆ, ಹೌದಲ್ವಾ? ಇದನ್ನು ಕೂಡ ಬಿಟ್ಟು ಹೋಗಬೇಕು. ಹಾಗಿದ್ರೆ ಎಲ್ಲವೂ ಕೂಡ ಸರಿ, ಮೇಲಿನ ಎಲ್ಲವೂ ಸರಿ ಅಂತ ಆಪ್ಷನ್ ಡಿ ಅನ್ನು ತಾವುಗಳು ಬರಿಬೇಕು. ಇದು ಆನೆಯ ಮಾವುತನ ಹೆಸರು, ಹೌದಲ್ವಾ? ಯಾವುದು? ಕ್ವಶನ್ ನಂಬರ್ 6, ಮೇಲಾಯುಧನೋ ಅಥವಾ ವೇಲಾಯುಧನೋ? ದಯವಿಟ್ಟು ನನಗೆ ಕಮೆಂಟ್ ಮಾಡಬೇಕು, ಆಯಿತಾ. ಆಪ್ಷನ್ ಎ ಸರಿನೋ, ಆಪ್ಷನ್ ಡಿ ಸರಿನೋ? ಯಾವುದು? ಕ್ವಶನ್ ನಂಬರ್ 6ಗೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಯಾವುದಾದ್ರೂ ಕೀ ಆನ್ಸರ್ ತಪ್ಪು ಕಂಡ್ರೆ ಕ್ಷಮಿಸಿ. ತಾವು ದಯವಿಟ್ಟು ಕಮೆಂಟ್ ಮಾಡಿಬಿಟ್ಟು ಸರ್ ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಕಮೆಂಟ್ ಮಾಡಿಬಿಡಿ. ಗೋಳೂರು ಮಠದಲ್ಲಿ ಇಲ್ಲಿಯವರೆಗೆ ಹೋಗಿ ಮಾವುತ ವೇಲಾಯುಧ ನನ್ನು ಹುಡುಕಿ ಕರೆತಂದರು ಅಂತ ಇದೆ. ಒಂದು ಕಡೆ ಆನ್ಸರ್ ಕೂಡ ಹಿಂಟ್ ಸಿಕ್ತು ಅಂದುಕೊಂಡಿದ್ದೇನೆ ನಿಮಗೆ. ಆಯಿತು, ಬನ್ನಿ. ಕ್ವಶನ್ ನಂಬರ್ 7 ನನ್ನ ಮಕ್ಕಳೇ, ಇದಕ್ಕೆ ಸರಿಯಾದ ಉತ್ತರ ಬಂದು ಕೇರಳವರೆಗೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ, ಆಯಿತಾ. ಇಲ್ಲಿಯವರೆಗೆ ಮಾವುತ ವೇಲಾಯುಧವನ್ನು ಹುಡುಕಿ ಕರೆತಂದನು ಅಂತ. ಈಗ 7 MCQs ಕಂಪ್ಲೀಟ್ ಆಯಿತು, ಯಾಕಂದರೆ ಪಾರ್ಟ್ ಎ 10 ಅಂಕಕ್ಕೆ ಕೊಡಬೇಕು. ಈಗ 3 ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನು ನೋಡೋಣ. ಮಾರ್ಷ್ನ ಜೊತೆಗಾರನ ಹೆಸರು ಏನು ಅಂತ ಇದೆ, ಬಹಳ ಈಸಿ. ಪೋಣಚ್ಚಿ ಅಂತ ಇದಲ್ವ, ಅದು ರೈಟ್ ಆನ್ಸರ್ ಆಗಿರುತ್ತೆ. ವಾಲ್ಫೈರ್ನ ದುರಂತ ಮೂಲ ಬೀಜಗಳು ಡ್ಯಾಶ್ ರೂಪದಲ್ಲಿ ಬಂದವು ಅಂತ ಇದೆ, ಅದಕ್ಕೆ ಸರಿಯಾದ ಉತ್ತರ ಚಹಾ ರೂಪದಲ್ಲಿ ಬಂದವು ಅನ್ನುವಂಥದ್ದು ರೈಟ್ ಆನ್ಸರ್. ಕೆಂಪು ಪೆಟ್ಟಿಗೆ ಸೇರಿದ ಪ್ರಾಣಿ ಯಾವುದು ಅಂತ ಇದೆ, ಎಲ್ಲರಿಗೂ ಕೂಡ ಗೊತ್ತು, ಸಿಂಹ ಬಾಲದ ಕೋತಿ ಅನ್ನುವಂಥದ್ದು ಇದಕ್ಕೆ ಉತ್ತರ ಆಗಿರುತ್ತೆ. ಹೀಗೆ ನಾನು, ಆಯಿತಾ,
ಪಾರ್ಟ್ ಎ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೇನೆ. ಪಾರ್ಟ್ ಬಿಯಿಂದ ಬರೆದಾದರೆ ಮಳೆ ಮತ್ತು ಬಂಧುಗಳ ವಿಚಾರದಲ್ಲಿ ಸೋಮನಾಥನ ಅಭಿಪ್ರಾಯವೇನು, ಶುಚಿ ಮತ್ತು ಸ್ವಾದಗಳನ್ನು ಕುರಿತು ಸೋಮನಾಥನ ಅಭಿಪ್ರಾಯವೇನು. ನೋಡಿ ಎಷ್ಟು ನೀಟಾಗಿ ಕೇಳಿದ್ದಾರೆ ಸರ್ ಪದ್ಯ ಭಾಗದಿಂದ. ಯಾವುದಾದರೂ ಒಂದು ಪ್ರಶ್ನೆಗೆ ಬರೀರಿ. ಕೈಗಾರಿಕೋದ್ಯಮಗಳಲ್ಲಿ ಕಾಡು ನಾಶವಾದುದು ಹೇಗೆ, ಮುಂದಿನ ಜನಾಂಗಕ್ಕೆ ಏನು ಬಿಟ್ಟು ಹೋಗುವುದು ನಮ್ಮೆಲ್ಲರ ಛಲವಾಗಬೇಕು. ಎಂಥ ಮಾತು ಕಣ್ರಿ. ಕ್ವಶನ್ ನಂಬರ್ 14 ಇದೇ ಉತ್ತರವಲ್ಲವೇ? ಯಾವ್ದು ಹೇಳಿ ನೋಡೋಣ. ಇದೇ ಉತ್ತರ 5ನೇ ಪ್ರಶ್ನೆಗೆ, ಹೌದಲ್ವಾ? 6ನೇ ಪ್ರಶ್ನೆಗೆ ಉತ್ತರ ಎಲ್ಲಿದೆ ಗೊತ್ತಾ? 7ನೇ ಪ್ರಶ್ನೆಯಲ್ಲೇ ಇದೆ. ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ. ಅಂದರೆ ಅಷ್ಟು ಇಂಟ್ರೆಸ್ಟ್ ಇರಬೇಕು, ಕ್ಯೂರಿಯಾಸಿಟಿ ಇರಬೇಕು. ಯು ನೀಡ್ ಟು ಪಾರ್ಟಿಸಿಪೇಟ್ ಮ್ಯಾನ್ ಇನ್ ದೋಸ್ ಥಿಂಗ್ಸ್. ನಮಗೂ ಅವಾಗ ಖುಷಿ ಅನಿಸುತ್ತೆ, ಮಕ್ಕಳು ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರಲ್ವ ಅಂದ್ಬಿಟ್ಟು ಮುಂದಿನ ಒಂದು ವಿಡಿಯೋ ಚೆನ್ನಾಗಿ ಮಾಡಬೇಕು ಅಂತ ಸ್ವಲ್ಪ ನಮಗೂ ಕೂಡ ಏನಂತೀರ ಬೂಸ್ಟ್ ಆಗುತ್ತೆ ನಮ್ಮಲ್ಲೇ. ಬನ್ನಿ ಈಗ ನಾವು ಜಾಸ್ತಿ ಓದಿರೋ ಉಪಯೋಗವಿಲ್ಲ. ಗ್ರಾಮರ್ ಕರೆಕ್ಟಾಗಿ ಹೇಳ್ಕೊಡ್ತೇನೆ. ಎಕ್ಸಾಮಲ್ಲಿ ಬರೆದು ಏನು ಮಾಡಬೇಕು? 30/30 ತೆಗಿಬೇಕು. ಈ ಕೆಳಗಿನ 2 ನುಡಿಗಟ್ಟನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಅಂತ ಇದೆ. ದಾರಿದೀಪ ನೋಡಿ ಹೇಗಿದೆ. ತಂದೆ ತಾಯಿಗಳು ನಮ್ಮ ಜೀವನದುದ್ದಕ್ಕೂ ದಾರಿದೀಪರಾಗುತ್ತಾರೆ ಅಂತ ತಾವುಗಳು ಬರೆಯಬಹುದು. ರೈಲು ಬಿಡು ಅಂತ ಇದೆ. ನನ್ನ ಗೆಳೆಯ ಸದಾ ರೈಲನ್ನು ಬಿಡುತ್ತಿರುತ್ತಾನೆ ಅಂತ ಬರೆಯಬಹುದು. ಗತಿಗಾಣಿಸು ಅಂತ ಇದೆ. ವೀರರು ಯುದ್ಧ ಭೂಮಿನಲ್ಲಿ ಹೌದಲ್ವಾ ಏನು ಶತ್ರುಗಳನ್ನು ಗತಿಗಾಣಿಸುತ್ತಾರೆ ಅಂತ ತಾವುಗಳು ಬರೆಯಬಹುದಾಗಿದೆ. ನೆಕ್ಸ್ಟ್ 2 ಪದಗಳ ಧಾರ್ಥಕ ರೂಪ ಬರೆಯಿರಿ ಅಂತ ಇದೆ. ಇದು ಇಂಪಾರ್ಟೆಂಟ್. ಈಗ ಇದೇನು ಅಂತ ಫಸ್ಟು ತಿಳ್ಕೊಬೇಕು ಆಯಿತಾ. ಇಲ್ಲಿ 3 ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. ಇದು ಇಂಪಾರ್ಟೆಂಟ್. ಬರುವರು ಅಂತ ಇದೆ, ತಿನ್ನು ಅಂತ ಇದೆ, ನಿಲ್ಲುವುದು ಅಂತ ಇದೆ. ಹಾಗಿದ್ದರೆ ಬರುವರು ಇದಕ್ಕೆ ಆಯಿತಾ ಆಪೋಸಿಟ್ ಹೇಳುವಂಥದ್ದು. ಬರುವರು ಬಾರರು ಅಂತ, ಬಾರದು ಅಂತ ಇಷ್ಟು ಆನ್ಸರ್ ಇದಕ್ಕೆ. ಆಯಿತಾ ಬಾರದು. ಅಥವಾ ಇನ್ನೊಂದು ನಿಮಗೆ ಮತ್ತೆ ಆಮೇಲೆ ಸರ್ ಅದ್ಯಾಕೆ ತಪ್ಪು ಅಂತ ಹೇಳಿಬಿಟ್ಟಿರ, ಬರುವುದಿಲ್ಲ ಅಂತ. ಇವೆರಡೂ ಕೂಡ ಸರಿಯಾದ ಉತ್ತರ ಯಾವುದಕ್ಕೆ? 1ನೇ ಪ್ರಶ್ನೆಗೆ. ಕ್ಲಿಯರ್ ಮೈ ಡಿಯರ್? ಬನ್ನಿ ಈಗ ನಾವು ತಿನ್ನು ಅಂತ ನೋಡೋಣ. ಇದಕ್ಕೇನು ಉತ್ತರ ಬರುತ್ತೆ ಅಂತ. ತಿನ್ನುಗೆ ತಿನ್ನಬೇಡ ಅಂತ, ತಿನ್ನಬೇಡ ಅಂತ, ತಿನ್ನಬೇಡ. ಇದನ್ನು ನಾವು ನಿಷೇಧಾರ್ಥಕ ಅಂತ ಕರಿತೀವಿ ಆಯಿತಾ. ನೆಕ್ಸ್ಟ್ ನಿಲ್ಲುವುದು ಅಂತ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಆಯಿತಾ. ಇಲ್ಲಿಗೆ ನಿಲ್ಲುವುದು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನಿಲ್ಲುವುದಿಲ್ಲ ಅಂತ. ನಿಲ್ಲುವುದಿಲ್ಲ ಅನ್ನುವಂಥದ್ದೇ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಧನ್ಯವಾದಗಳು. ನೆಕ್ಸ್ಟ್ ಕ್ವಶನ್, ಈ 2 ಪದಗಳಿಗೆ ವಿಭಕ್ತಿ ಪ್ರತ್ಯಯನ ಬರೆಯಿರಿ ಅಂತ ಇದೆ ಆಯಿತಾ. ಯಾವುದು ವಿಭಕ್ತಿ ಪ್ರತ್ಯಯನ ಬರೀಬೇಕು ಅಂದರೆ ನಿಮಗೆ ಧಾತು ಕೂಡ ಗೊತ್ತಿರಬೇಕಾಗತ್ತೆ. ಮೂಲ ಧಾತು ಅಂತ ಕರಿತೀವಿ. ಏನಿಹೋ ಈಗ ನಾನು ನಿಮಗೆ ಬೇರೆ ರೀತಿಯಾಗಿ ಹೇಳ್ಕೊಡ್ತೇನೆ. ಗೆ ಹೌದಲ್ವಾ, ಗೆ ಅಂತ ನಮಗೆ ಎಂಡ್ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಚತುರ್ಥಿ ವಿಭಕ್ತಿ ಅಂತ ಈ ರೀತಿಯಾಗಿ ಬರೀಬೇಕು ಸರ್ ಆಯಿತಾ. ವಿಭಕ್ತಿ ಅಂತ, ವಿಭಕ್ತಿ ಅಲ್ಲೇ ಇದೆ, ಸ್ಪೆಲ್ಲಿಂಗ್ ಏನು ತಲೆಬಿಸಿ ಇಲ್ಲ ಆಯಿತಾ. ವಿಭಕ್ತಿ ಅಂತ. ಧನ್ಯವಾದಗಳು. ಈಗ ಇನ್ನೊಂದು ವಿದ್ಯೆಯ ಇದು ನಾಟ್ ಯಾ, ಅದು ಆಯಿತಾ ಆ ಲೆಟ್ರಿಂದ ಎಂಡ್ ಆಗುತ್ತೆ. ಇದು ಕೂಡ ಅಷ್ಟೇ. ವಲ್ಲಭನ, ಅದು ಕೂಡ ಆ ಇಂದ ಎಂಡ್ ಆಗುತ್ತೆ. ಆ ಇಂದ ಎಂಡ್ ಆದ ಎರಡೂ ಕೂಡ ಎಂಡ್ ಆಗಿದೆ ಅಂದರೆ ಎರಡಕ್ಕೂ ಕೂಡ ಸರಿಯಾದ ಉತ್ತರ ಇಲ್ಲಿ ಷಷ್ಠಿ ಆಯಿತಾ ವಿಭಕ್ತಿ ಅಂತ ಬರುತ್ತೆ. ಷಷ್ಠಿ ವಿಭಕ್ತಿ ಅಂತ ಆಯಿತಾ. ಎರಡು ವಿದ್ಯೆಯ ಹಾಗೂ ವಲ್ಲಭನ ಆ ಇಂದ ಎಂಡ್ ಆಗುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಮೈ ಚಿಲ್ಡ್ರನ್. ಡೂ ವೆಲ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸೆಂಡ್ ಮೀ ಯುವರ್ ಕ್ವಶನ್ ಪೇಪರ್ಸ್ ಆಯಿತಾ ನಮ್ಮ ಮೇಲ್ ಐಡಿಗೆ. ಧನ್ಯವಾದಗಳು.